ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಉಸಿರಾಟದ ತೊಂದರೆಗೆ ಬಳಸುವ ಪ್ರಮುಖ ಔಷಧಿಯಾದ ವೆಂಟಿಡಾಕ್ಸ್ ಮಾತ್ರೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಮಾತ್ರೆ ಯಾವುದಕ್ಕೆ ಬಳಸಲಾಗುತ್ತದೆ, ಇದರ ಉಪಯೋಗಗಳೇನು ಮತ್ತು ಇದನ್ನು ತೆಗೆದುಕೊಳ್ಳುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ವೆಂಟಿಡಾಕ್ಸ್ ಮುಖ್ಯವಾಗಿ ಡಾಕ್ಸೋಫೈಲಿನ್ ಎಂಬ ಅಂಶವನ್ನು ಹೊಂದಿರುತ್ತದೆ. ಇದರ ಜೊತೆಗೆ ಕೆಲವೊಮ್ಮೆ ಅಂಬ್ರೋಕ್ಸೋಲ್ ಅಥವಾ ಮಾಂಟಿಕೊಲೆಸ್ಟ್ ಕೂಡ ಸೇರಿರುತ್ತದೆ. ಮಾರುಕಟ್ಟೆಯಲ್ಲಿ ಸಿಗುವ ಇತರ ಹೆಸರುಗಳು ಡಾಕ್ಸೋಲಿನ್ 400, ಡಾಕ್ಸಿಫ್ಲೋ, ಡಾಕ್ಸಿಫ್ರಿ, ವೆಂಟಿಡಾಕ್ಸ್ ಎಂ ಅಥವಾ ವೆಂಟಿಡೆಕ್ಸ್ ಬ್ರೋ. ಈ ಮಾತ್ರೆಯನ್ನು ಮುಖ್ಯವಾಗಿ ಈ ಕೆಳಗಿನ ಸಮಸ್ಯೆಗಳಿಗೆ ವೈದ್ಯರು ಸೂಚಿಸುತ್ತಾರೆ: ಅಸ್ತಮಾ, ಉಸಿರಾಟದ ನಾಳಗಳಲ್ಲಿ ಆಗುವ ಅಡೆತಡೆಗಳನ್ನು ನಿವಾರಿಸಲು; COPD, ಶ್ವಾಸಕೋಶದ ದೀರ್ಘಕಾಲದ ಕಾಯಿಲೆಗಳ ಚಿಕಿತ್ಸೆಗೆ; ಉಸಿರಾಟದ ತೊಂದರೆ, ಎದೆ ಬಿಗಿತ, ಕೆಮ್ಮು ಮತ್ತು ಉಸಿರಾಡಲು ಕಷ್ಟವಾಗುವ ಸಂದರ್ಭದಲ್ಲಿ ಇದು ಸಹಕಾರಿ. ಇದು ಶ್ವಾಸಕೋಶದ ಸ್ನಾಯುಗಳನ್ನು ಸಡಿಲಗೊಳಿಸಿ ಗಾಳಿಯ ಸಂಚಾರವನ್ನು ಸುಲಭಗೊಳಿಸುತ್ತದೆ. ಈ ಮಾತ್ರೆಯನ್ನು ಯಾವಾಗಲೂ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ತೆಗೆದುಕೊಳ್ಳಬೇಕು. ಸಾಮಾನ್ಯವಾಗಿ ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಆಹಾರ ಸೇವಿಸಿದ ನಂತರ ತೆಗೆದುಕೊಳ್ಳಲು ಸೂಚಿಸಲಾಗುತ್ತದೆ. ಮಾತ್ರೆಯನ್ನು ಜಗಿಯಬಾರದು ಅಥವಾ ಪುಡಿ ಮಾಡಬಾರದು, ನೇರವಾಗಿ ನೀರಿನೊಂದಿಗೆ ನುಂಗಬೇಕು. ಕೆಲವೊಮ್ಮೆ ಇದು ತಲೆನೋವು, ವಾಕರಿಕೆ, ಹೊಟ್ಟೆ ನೋವು ಅಥವಾ ಎದೆಯ ಬಡಿತ ಹೆಚ್ಚಾಗುವಂತಹ ಅಡ್ಡಪರಿಣಾಮಗಳನ್ನು ಬೀರಬಹುದು. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ವೈದ್ಯರ ಸಲಹೆ ಪಡೆಯಬೇಕು. ಈ ಮಾತ್ರೆ ತೆಗೆದುಕೊಳ್ಳುವಾಗ ಕೆಫಿನ್ ಸೇವನೆ ಕಡಿಮೆ ಮಾಡುವುದು ಉತ್ತಮ. ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.